ಪಾರ್ಟ್ 1 ಹೇರ್ ಸ್ಟೈಲ್ ಹೇಗೆ ಮಾಡಿದರು ಅಂತ ನೋಡಿದ್ವಿ. ಇವಾಗ ಪಾರ್ಟ್ 2 ನನ್ನ ಕಂಪ್ಲೀಟ್ ಮೇಕಪ್ ಹಾಗೆ ಕಂಪ್ಲೀಟ್ ಲುಕ್ಕನ್ನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಈ ಥರ ಇವಾಗ ನೀವೇನು ನೋಡ್ತಾ ಇದ್ದೀರಾ ಎಕ್ಸಾಕ್ಟ್ ಆ ಲುಕ್ ಬರೋಕ್ಕೆ ನಾನು ಎಷ್ಟು ಚೆನ್ನಾಗಿ ರೆಡಿ ಆದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಮೇಕಪ್ಪಿಂದ ಸ್ಟಾರ್ಟ್ ಆಯ್ತು ಇವಾಗ. ಸೊ ಇದೆಲ್ಲ ಐ ಶೀಟ್ಸ್ ಹಾಗೆ ಮಾಯ್ಶ್ಚರೈಸರ್ ಆಗಿರಬಹುದು ಎಲ್ಲನೂ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಮೇಕಪ್ ಮಾಡೋದು ನೋಡೋಣ. ಫಸ್ಟು ಕ್ಲೆನ್ಸಿಂಗಿಂದ ಸ್ಟಾರ್ಟ್ ಆಗುತ್ತೆ. ಟೋನರ್ನ ಯೂಸ್ ಮಾಡಿ ಕ್ಲೆನ್ಸ್ ಮಾಡಿಕೊಂಡು ಫೇಸ್ ಫುಲ್. ಆ್ಯಂಡ್ ನನ್ನ ಮೇಕಪ್ ಆರ್ಟಿಸ್ಟ್ ತುಂಬ ಚೆನ್ನಾಗಿ ನನ್ನ ಕೇರ್ ಮಾಡಿದ್ರು. ಟೀ ಬೇಕು ಅಂದಾಗ ಟೀ, ನಾನು ಆಲ್ರೆಡಿ ಟೀ ಪ್ರಿಯ ಆಗಿರೋದ್ರಿಂದ ನಾನು 1 ಅವರ್ಗೂ ಟೀ ಕೇಳ್ತಾಯಿದ್ದೆ. ಸೊ ಟೀನ ತರಿಸ್ಕೊಡ್ತಾಯಿದ್ರು. ಹಾಗೆ ಫುಡ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ಮೇಕಪ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಅವ್ರ ಹೆಸರು ಬಂದು ಶ್ರಾವಣಿ ಅಂತ. ಸೊ ಕ್ಲೆನ್ಸಿಗೆ ಆದ ತಕ್ಷಣ ಟೀ ಬೇಕು ಅಂತ ಅನಿಸ್ಬಿಟ್ಟು ಕೇಳಿದೆ ಶ್ರಾವಣಿಗೆ, ನನಗೆ ಟೀ ಬೇಕು ಅಂತ. ಸೊ ಟೀ ತರಿಸ್ಕೊಟ್ರು, ಟೀ ಕುಡಿದೆ. ಐಸ್ ಮೇಲೆ ಅದು ನೀವು ನೋಡ್ತಾ ಇರೋದು ಕನ್ಸೀಲರ್ ಹಾಕಿ ಪೌಡರಿಂಗ್ ಮಾಡ್ತಾರೆ ಬಿಫೋರ್ ಐ ಮೇಕಪ್ ಮಾಡೋಕ್ಕಿಂತ ಮುಂಚೆಗೆ ನೀಟಾಗಿ ಶೇಡ್ಸ್ ಎಲ್ಲ ಕೂತ್ಕೋಬೇಕು ಅಂತ. ಸೊ ಅದಕ್ಕೆ ನಾನು ಆ ಥರ ಕಾಣಿಸ್ತಾ ಇದ್ದೀನಿ. ನೀವು ನನ್ನ ವಿತೌಟ್ ಮೇಕಪ್ ನೋಡ್ತಾ ಇದ್ದೀರಾ. ಮೇಕಪ್ ಅರ್ಧಂಬರ್ಧ ಹಾಕುವಾಗ ಸೊ ಎಲ್ಲರೂ ಹೀಗೇ ಕಾಣಿಸೋದು. ಸೊ ಏನು ಹೆದರ್ಕೊಂಬೇಡಿ. ನೆಕ್ಸ್ಟ್ ಟೀ ಕುಡಿದಾದ್ಮೇಲೆ ಏನು ಮಾಡಿದೆ ನಾನು, ಮೇಕಪ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ತುಂಬ ಲೆಸ್ ಮೇಕಪ್ ಅಲ್ವಾ. ಈ ಥರ ಹೆವಿ ಮಾಡ್ಕೊಳ್ಳೋಕೆ ಇಷ್ಟ ನನಗೆ. ನೀವು ಕುಡಿ ಎಲ್ಲ ಕಾಫಿ ಕುಡಿ ಬೇಗ. ಫಸ್ಟ್ ಬಂದು ಕನ್ಸೀಲರ್, ಅದಾದಮೇಲೆ ಪೌಡರ್. ಫಸ್ಟ್ ಹೀಗೆ ಕಾಣಿಸುತ್ತೆ, ಏನು ಹೆದರ್ಕೋಬೇಡಿ, ಆಮೇಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನೀವೇನು ನೋಡ್ತಾ ಇದ್ದೀರಾ ಅದು ಬಂದು ಐ ಶ್ಯಾಡೋ ಪ್ಯಾಲೆಟ್. ಸಿಕ್ಕಾಬಟ್ಟೆ ಕ್ರೇಜಿಯಾಗಿತ್ತು ಪ್ಯಾಲೆಟ್ ಬಂದು. ಎಲ್ಲ ಶೇಡ್ಸನ್ನು ಒಂದರಲ್ಲಿತ್ತು. ಎಷ್ಟು ಚೆನ್ನಾಗಿದೆ ಶೇಡ್ಸ್ ಆ್ಯಂಡ್ ಆಲ್ ಶೇಡ್ಸ್ ಇನ್ ಅ ಸಿಂಗಲ್ ಪ್ಯಾಲೆಟ್ ಅಂತಲೇ ಹೇಳ್ಬೋದು. ಐ ಮೇಕಪ್ ಮಾಡೋದಕ್ಕೆ ಬೇಸಿಕ್ ಅಂದರೆ ಫಸ್ಟು ಕನ್ಸೀಲರ್, ಅದಾದಮೇಲೆ ಪೌಡರ್. ಫಸ್ಟ್ ಅದನ್ನು ಹಾಕ್ಕೊಬೇಕು. ಸೊ ನನಗೆ ಯೂಸ್ ಮಾಡ್ತಿರೋ ಕನ್ಸೀಲರ್ ಶೇಡ್ ಇದು ನೀವು ನೋಡ್ತಾ ಇದ್ದೀರಲ್ಲ, ನನ್ನ ಶೇಡ್. ಇದನ್ನೇ ಯೂಸ್ ಮಾಡಿರೋದು. ಓದ್ಕೊಳ್ಳಿ. ಕನ್ಸೀಲರ್ ಆದಮೇಲೆ ಪೌಡರಿಂಗ್. ಇದು ಐ ಮೇಕಪ್ ಫೈನಲ್ ಆಗಿದೆ. ನೆಕ್ಸ್ಟ್ ಬಂದು ಐಬ್ರೋನ ಫಿಲ್ ಮಾಡ್ಕೊಬೇಕು ನೀಟಾಗಿ. ಐಬ್ರೋ ಫಿಲ್ಲಿಂಗಿಗೆ ಯೂಶಲಿ ಬ್ರೌನ್ ಕಲರ್ ಯೂಸ್ ಮಾಡ್ತಾರೆ, ಕೆಲವರು ಬ್ಲ್ಯಾಕ್ ಯೂಸ್ ಮಾಡ್ತಾರೆ. ಅದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಬ್ರೌನ್ ಯೂಸ್ ಮಾಡಿದ್ರೇ ಐಬ್ರೋಗೆ ನೀಟಾಗಿ ಒಂದು ಚೆನ್ನಾಗಿ ಲುಕ್ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಲ್ಯಾಶಸ್ನ ಅಪ್ಲಿಕೇಶನ್ ಹಾಕಿದ್ದಾರೆ. ವಿಡಿಯೋ ಮಾಡೋಕ್ಕೆ ಹಾಕಲಿಲ್ಲ, ಅದಕ್ಕೆ ಆದಮೇಲೆ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಫೇಸ್ ಮೇಕಪ್ ಸ್ಟಾರ್ಟ್ ಆಗುತ್ತೆ. ಇವಾಗ ಫಸ್ಟು ಮಾಯ್ಶ್ಚರೈಸರಿಂದ ಸ್ಟಾರ್ಟ್ ಮಾಡ್ತಾರೆ. ಪ್ರೈಮರ್ನ ನಾವು ಆಯಿಲಿ ಸ್ಕಿನ್ಗೆ ಅವಾಯ್ಡ್ ಮಾಡಬೇಕು. ಪ್ರೈಮರ್ನ ಸ್ವಲ್ಪ ಕಮ್ಮಿ ಹಾಕಬೇಕು, ಇಲ್ಲಾಂದರೆ ಹಾಕಲೇಬಾರ್ದು. ಡ್ರೈ ಸ್ಕಿನ್ ಇದ್ದರೆ ಮಾತ್ರ ಪ್ರೈಮರ್ನ ಯೂಸ್ ಮಾಡಬೇಕು. ಸೊ ನಂದು ಆಯಿಲಿ ಸ್ಕಿನ್ನು ಮತ್ತು ಡ್ರೈ ಸ್ಕಿನ್ ಎರಡು ಮಿಕ್ಸ್ ಆಗಿ ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ನನಗೆ ಪ್ರೈಮರ್ನ ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ನನಗೆ ಪೋರ್ಸ್ ಕೂಡ ಅಷ್ಟೊಂದಿಲ್ಲ. ನೆಕ್ಸ್ಟ್ ಬಂದು ಕಲರ್ ಕರೆಕ್ಟರ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಪಿಂಪಲ್ಸ್ ಅಥವಾ ಆ್ಯಕ್ನಿ ಮಾರ್ಕ್ಸ್ ಏನಾದರೂ ಇದ್ದರೆ ಅಥವಾ ಅನ್ಇವನ್ ಸ್ಕಿನ್ ಟೋನ್ ಇದ್ದರೆ ಅದನ್ನು ಹೈಡ್ ಮಾಡೋಕ್ಕೋಸ್ಕರ ಕಲರ್ ಕರೆಕ್ಟರ್ನ ಯೂಸ್ ಮಾಡಿ ಫೇಸು ಒಂದೇ ಕಲರ್ ಕಾಣೋ ಥರ ಮಾಡ್ತಾರೆ. ನೀಟಾಗಿ ಎಲ್ಲನೂ ಆ್ಯಕ್ನಿ ಮಾರ್ಕ್ಸ್ ಪಿಂಪಲ್ಸ್ ಏನಾದರೂ ಇದ್ದರೆ ಅದನ್ನು ನೀಟಾಗಿ ಹೈಡ್ ಮಾಡ್ತಾರೆ ಫಸ್ಟು. ಇದಾದಮೇಲೆ ನೆಕ್ಸ್ಟ್ ಬರೋ ಅಂಥದ್ದೇ ಫೌಂಡೇಶನ್. ಸೊ ಫೌಂಡೇಶನ್ನ ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ಕೊಬೇಕು. ನೀಟಾಗಿ ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಫೌಂಡೇಶನನ್ನು ಬ್ರಷ್ ಯೂಸ್ ಮಾಡಿ ಬ್ಲೆಂಡಿಂಗ್ ಮಾಡ್ಕೊತಾ ಇದ್ದಾರೆ. ಕೆಲವೊಂದು ಸರಿ ಬ್ಲೆಂಡರ್ನ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಕೈಯಲ್ಲೇ ಮಾಡ್ತಾರೆ, ಕೆಲವೊಬ್ಬರು ಬ್ರಷಸಲ್ಲಿ ಮಾಡ್ತಾರೆ. ಅವ್ರವ್ರ ಟೆಕ್ನಿಕ್ಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಅಂಡರ್ ಐ ಕವರ್ ನೀಟಾಗಿ ಮಾಡಬೇಕು. ನೆಕ್ಸ್ಟ್ ಬಂದು
ಕಾಂಟೋರ್. ಸೊ contour ಕಾಂಟೋರ್ ಎಲ್ಲ ಮಾಡ್ಬೋದು. ಮಾಡಿ ಎಲ್ಲಿ apply ಬ್ಲಷು ಮಾಡ್ಕೋಬೇಕು ಆಗಿ ಅಂತ ನೋಡಿ. ಹೈಲೈಟರ್ ಎಲ್ಲ ಆಗಿ ಫೈನಲ್ ಆಗಿ ಒಂದು ಲುಕ್ಕನ್ನು ಕೊಟ್ಟರು. ಸೊ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇದೇ ನನ್ನ ಫೈನಲ್ ಲುಕ್. ಹೇಗೆ ಕಾಣಿಸ್ತಾ ಇದ್ದೀನಿ. ಹೇಗಿದೆ ಈ look? ಸೊ ಈ ಕಾಸ್ಟ್ಯೂಮ್ ಬಂದು ಮೈಸೂರಿಂದ ರೆಂಟಲ್ಸಲ್ಲಿ ತೊಗೊಂಡಿರೋದು. ಸೊ ಈ ಕಾಸ್ಟ್ಯೂಮ್ ರೆಂಟ್ ಬಂದು ಮೋಸ್ಟ್ಲಿ 1500 to 2000 ರುಪೀಸ್ ಇರ್ಬೋದು. ಆ್ಯಂಡ್ ಜ್ಯುವೆಲರಿ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲೊಕೇಶನ್ ಬಂದು ಔಟ್ಡೋರ್ ಮಾಡಿದ್ವಿ. ಶೂಟ್ಗೆ ಇದೇನೇ ನಂದು. ಸೊ ನಂಗದು ತುಂಬ ಇಷ್ಟ ಆಯಿತು. ಮೇಕಪ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಇದು ಫಸ್ಟ್ ಟೈಮ್ ನೋಡ್ಬೋದು ಡ್ಯಾನ ಅಂತ. ಈ ಥರ ಹೇರ್ ಸ್ಟೈಲ್ ಟೆಕ್ನಿಕ್ಕೆ ಗೊತ್ತಿರಲಿಲ್ಲ, ಇವಾಗ ಹೊಸದು ಈ ಥರ ಬಂದಿರೋದು. ಸೊ ಶ್ರಾವಣಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಶೂಟ್ ತುಂಬ ಚೆನ್ನಾಗಿ ಆಗಲಿ, ಯಾಕೆಂದರೆ ಬೆಳಗ್ಗೆಯಿಂದ ಬಂದು ಕೂತಿದ್ದೀವಿ ಸ್ಟುಡಿಯೋದಲ್ಲಿ ಅಂತ ಹೇಳ್ತಾ, ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲೂ ಸಿಗ್ತೀರಾ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಯ ಡಯಾನಾ ಸೈನ್ ಆಫ್. ಬಾಯ್ ಬಾಯ್.